ಒಮ್ಮೆ ಸಮರ ಕಲೆಯಲ್ಲಿ ಒಂದು ಮಟ್ಟಕ್ಕೆ ಸಾಧನೆ ಮಾಡಿದ್ದ ಯುವಕನೊಬ್ಬ ಅದರಲ್ಲಿ ಅತ್ಯದ್ಭುತವಾಗಿ ಸಾಧಿಸಿದ್ದ ಗುರುವೊಬ್ಬನ ಬಳಿ ಬಂದು ಕೇಳ್ತಾನೆ, ಗುರುಗಳೇ, ನಾನು ಸಮರ ಕಲೆಯಲ್ಲಿ ನಿಮ್ಮಂತೆ ದೊಡ್ಡ ಸಾಧಕನಾಗಬೇಕು, ಯಶಸ್ಸು ಗಳಿಸಬೇಕು. ನಾನು ನಿಮ್ಮ ಶಿಷ್ಯನಾಗಲು ಬಯಸ್ತೇನೆ. ನಿಮ್ಮಂತೆ ಅತ್ಯುನ್ನತ ಹಂತಕ್ಕೇರಲು ನನಗೆ ಎಷ್ಟು ವರ್ಷಗಳ ಪ್ರಯತ್ನ ಅಗತ್ಯವಿದೆ ಅಂತ ಕೇಳ್ತಾನೆ. ಆಗ ಗುರುಗಳು ಹೇಳಿದ್ದು ಸುಮಾರು 10 ವರ್ಷಗಳು ಬೇಕಾಗಬಹುದು ಎಂದು. ಆ ಮಾತನ್ನ ಕೇಳಿ ಆಶ್ಚರ್ಯನಾದ ಯುವಕ, ಅಯ್ಯೋ, ಅಷ್ಟು ವರ್ಷ ಕಾಯಲು ನನ್ನಿಂದ ಸಾಧ್ಯವಿಲ್ಲ. ನಾನು ಬೇಕಾದರೆ ಪ್ರತಿದಿನ 2 ಪಟ್ಟು ಅಭ್ಯಾಸ ಮಾಡ್ತೇನೆ. ನಾನು ಬೇಗ ಸಾಧಕನಾಗಬೇಕು ಅಂತ ಹೇಳ್ತಾನೆ. ಇದಕ್ಕೆ ಗುರು ಹೇಳಿದ್ದು, ಹಾಗಾದರೆ ನೀನು 20 ವರ್ಷಗಳಷ್ಟು ಖಂಡಿತ ಅಭ್ಯಾಸವನ್ನು ಮಾಡಬೇಕು ಎಂದು. ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬರು ದಿಢೀರನೆ ಯಶಸ್ಸನ್ನ ಬಯಸ್ತಾರೆ. ಮಾರ್ಗ ಯಾವುದೇ ಇರಲಿ, ಹಣ ಗಳಿಕೆ ಬೇಗ ಆಗಬೇಕು ಎಂಬುದೇ ಎಲ್ಲರ ಆಸೆ. ಆದರೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕಾದ್ರೆ ಆಳಕ್ಕಿಳಿದು ಅಧ್ಯಯನ ಮತ್ತು ನಿರಂತರ ಅಭ್ಯಾಸ ಮಾಡಲೇಬೇಕು. ಯಶಸ್ಸನ್ನು ಗಳಿಸಲು ಯಾವುದೇ ಅನ್ಯ ದಾರಿಗಳಿಲ್ಲ. ಅದಕ್ಕಿರುವುದು ಒಂದೇ ದಾರಿ, ಅದೇ ಪರಿಶ್ರಮ. ಶತಕಗಳ ಶತಕ ಸಿಡಿಸಿದ ಸಚಿನ್ ತೆಂಡೂಲ್ಕರ್, ಟೆನ್ನಿಸ್ ತಾರೆ ರೋಜರ್ ಫೆಡರರ್, ಮಿಂಚಿನ ಓಟಗಾರ ಹುಸೇನ್ ಬೋಲ್ಟ್, ಇವರೆಲ್ಲರೂ ಕ್ರೀಡಾ ತಾರೆಗಳಾಗಿ ಮಿಂಚಿದವರು. ಇವರೆಲ್ಲರೂ ಸಾಧಕರಾಗಿದ್ದು ಅವರ ಹಿಂದಿನ ಕಠಿಣ ಪರಿಶ್ರಮ ಮತ್ತು ತಾಳ್ಮೆ. ಸಾಧನೆ ಎಂಬುದು ಆಳಕ್ಕಿಳಿದು ಪರಿಶ್ರಮ ಪಟ್ಟು ಕಾಯಕ ಮಾಡಿದಾಗ ಮಾತ್ರ ಲಭ್ಯವಾಗುವಂಥದ್ದು. ಇದಕ್ಕೆ ನಮ್ಮಲ್ಲಿ ತಾಳ್ಮೆ ಅಗತ್ಯವಾಗಿ ಬೇಕಾಗುತ್ತೆ. ಸಾಧಕರ ಯಶಸ್ಸಿನ ಗುಟ್ಟೆಯವರ ಅವಿರತ ಪರಿಶ್ರಮ ಮತ್ತು ಅನನ್ಯವಾದ ತಾಳ್ಮೆ. ಸ್ನೇಹಿತರೆ, ನೀವು ಕೂಡ ಒಂದು ಕೆಲಸದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತ ಅಂದ್ಕೊಂಡ್ರೆ ಕಠಿಣ ಪರಿಶ್ರಮ ಪಡಿ, ಸ್ವಲ್ಪ ತಾಳ್ಮೆಯಿಂದಿರಿ. ಯಶಸ್ಸು ಖಂಡಿತ ನಿಮ್ಮನ್ನು ಹಿಂಬಾಲಿಸುತ್ತೆ.